ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ಇದು ವಿಜೇತ ಆಗ್ರೋ ಇಂಪ್ಲಿಮೆಂಟ್ಸ್ ಇಂದ ಈಗ ವೆರೈಟೀಸ್ ಆಫ್ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇದೆ. ಅದಕ್ಕೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಹೇಳಿ. ನಮಸ್ತೆ ರೈತ ಬಾಂಧವರೇ. ಇದು ಬಂಡ್ ಫಾರ್ಮರ್ ಅಂತ ಮಾಡಿದ್ದೀವಿ. ಇದು ರೈತರಿಗೆ ಏನಕ್ಕೆ ಬರುತ್ತಪ್ಪ ಅಂದರೆ, ನೀವು ಪಪ್ಪಾಯ, ದಾಳಿಂಬ್ರೆ, ಕಬ್ಬು ಮತ್ತು ಬಾಳೆ ಇಂಥದಕ್ಕೆಲ್ಲ ಮಣ್ಣನ್ನು ಏರ್ ಕೊಡಬೇಕಾಗುತ್ತೆ. ಏನು ಮಧ್ಯದ ಸಾಲಲ್ಲಿ ಉಳುಮೆ ಮಾಡಿಬಿಟ್ಟು ಆ ಮಣ್ಣನ್ನು ಏರ್ ಕೊಡ್ತಾರೆ. ಏರ್ ಕೊಡಲೇಬೇಕಾಗತ್ತೆ. ಇದು ನಾವು ಟ್ಯಾಕ್ಟ್ರಲ್ಲಿ ಇದನ್ನು ಉಪಯೋಗಿಸ್ಬೋದು. ಏನಿಲ್ಲ, ದಿನಕ್ಕೊಂದು 70-80 ಜನ ಮಾಡೋ ಕೆಲಸನ ಇದೊಂದು ಮಾಡುತ್ತೆ. ಹೌದು, ಇದೊಂದೇ ಮಾಡುತ್ತೆ. ಇದ್ರದ್ದು ನಿಮಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದು 2.5 ಅಡಿಯಿಂದ 8 ಅಡಿ ತನಕನೂ ನೀವು ಮಣ್ಣನ್ನು ಏರ್ ಕೊಡ್ಬೋದು. 2.5ರಿಂದ 8 ಅಡಿ ತನಕ ಅಡ್ಜಸ್ಟಬಲ್ ಇದೆ. ಇಲ್ಲಿ ಬನ್ನಿ, ನಾನು ತೋರಿಸ್ತೀನಿ. ಇದು 2.5 ಫಿಕ್ಸ್ ಇದೆ. ಅದು ಬಿಟ್ಟರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪೈಪ್ ಕೊಟ್ಟಿದ್ದೀವಿ. ಇದು ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಈಗ ಡ್ರೈವರ್ ಒಬ್ಬ ಹೋಗಿರ್ತಾರೆ, ಒಬ್ರು ಹೋಗ್ಬಿಟ್ಟಿರ್ತಾರೆ ತೋಟದಲ್ಲಿ, ಯಾರು ಇರಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ಇದು ನಾವು ಮಾಡಿರೋ ಮೆಕ್ಯಾನಿಸಮ್ ಹೆಂಗಿದೆ ಅಂದರೆ, ಒಬ್ಬರೇ ಇದ್ರೂ ಅವ್ರು ಒಬ್ಬರೇ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹ್ಯಾಂಡ್ಲ್ ಮಾಡ್ಬೋದು. ಅಷ್ಟು ಯೂಸರ್ ಫ್ರೆಂಡ್ಲಿ ಇದೆ. ಹೌದು. ಮತ್ತು ಇದು ಉಳುಮೆ ಮಾಡಲ್ಲ ಯಾವುದೇ ಕಾರಣಕ್ಕೆ. ಉಳುಮೆ ಮಾಡಿರೋ ಮಣ್ಣನ್ನು ಮಾತ್ರ ಏರ್ ಕೊಡುತ್ತೆ. ಬಟ್ ಇದು ನಾನು ತುಂಬ ನೋಡಿದ್ದೀವಿ ನಾವು. ಜಾಸ್ತಿ ಲೋಡ್ ಬಿದ್ದ ತಕ್ಷಣ ಇದು ಮೇಲೆ ಬಂದುಬಿಡೋದು. ಬಟ್ ನಮ್ದು ಆ ಥರ ಇಲ್ಲ. ಕ್ವಾಲಿಟಿ ವೈಸು ಹೆವಿ ಥಿಕ್ನೆಸ್ ಜಾಸ್ತಿ ಮಾಡಿದ್ದೀವಿ. ಹೆವಿ ಇದೆ. ಯಾವುದೇ ಕಾರಣಕ್ಕೆ ಮೇಲ್ಗಡೆ ಎದ್ದು ಬರದೇ ಇರೋ ಥರ ಮೆಕ್ಯಾನಿಸಮ್ನ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ನಿಮಗೆ ಮೇಜರ್ ಬೇಕಾದರೂ ಈ ಶವಲ್ ಬೇಕಾಗುತ್ತೆ. ಇದು ನೀವು ಅಲ್ಲಿ ಲೋಕಲಲ್ಲೇ ಎಲ್ಲರೂ ಕಟ್ ಮಾಡಿಸ್ಕೊಂಡ್ರು ಮಾಡಿಸ್ಕೋಬೋದು. ಇಲ್ಲ ನಮಗೇನಾದರೂ ಬೇಕು ಗುಳ ಅಂದರೆ, ನಿಮ್ಮ ಇಲ್ಲಿ ನಿಯರ್ ಬೈ ಡೀಲರ್ಗಳಿರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಸಾಕು, ನಾವು ಸಪ್ಲೈ ಕೊಡ್ತೀವಿ. ಅವ್ರ ಕಡೆಯಿಂದ ಅದನ್ನು ತಗೋಬೋದು. ಇದಂತೂ ತುಂಬಾ ಡಿಮ್ಯಾಂಡ್ ಇದೆ, ತುಂಬ ಚೆನ್ನಾಗಿದೆ. ಇದು ನಿಮಗೆ 2.5 ಅಡಿಯಿಂದ 8 ಅಡಿ ತನಕ ಮಣ್ಣು ಕೊಡುತ್ತೆ. 35,000 ಇದೆ. ಇನ್ನೊಂದು ಇದರಲ್ಲೇ 2.5 ಅಡಿಯಿಂದ ನಿಮಗೆ 14 ಅಡಿ ತನಕ ಮಣ್ಣು ಕೊಡುತ್ತೆ. 2 ಮಾಡೆಲ್ ಇದೆ. ಅದು ದೊಡ್ಡ ಗಾಡಿಗೆ ಮಾಡಿದ್ದೀವಿ. ಅದು 2.5ರಿಂದ 14 ಅಡಿಗೆ ಕೊಡೋದು. ಅದು ನಿಮಗೆ 55,000 ಆಗುತ್ತೆ. ಎರಡನ್ನೂ ಇನ್ಕ್ಲೂಡಿಂಗ್ GST ಹೇಳ್ತಾ ಇದ್ದೀನಿ. ಹೌದು ಸರ್. ಈಗ ಇದನ್ನ ಯಾವ ಗಾಡಿಗೆ ಎಷ್ಟು HP ಕ್ಯಾಟಗರಿ? ಇದು ನೀವು 24 HP ಮೇಲೆ ಯಾವುದಕ್ಕೆ ಬೇಕಾದ್ರೆ ಹಾಕ್ಬೋದು. ಇದು ಇನ್ನೊಂದು ಏನಪ್ಪ ಅಂದರೆ, ಇದು ಉಳುಮೆ ಮಾಡಲ್ವಲ್ಲ, ಹಂಗಾಗಿ ಗಾಡಿಗೆ ಘಾಸಿನೇ ಆಗಲ್ಲ. ಗಾಡಿಗೆ ಏಟ್ ಬೀಳಲ್ಲ. ನಿಮಗೆ ಹೊಲದಲ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ. ಹೌದು.